ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಪಕ್ಷದಲ್ಲಿ ಎಂಎಲ್ಸಿ ಟಿಕೆಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ರಣತಂತ್ರ ಸ್ಪರ್ಧೆ ಏರ್ಪಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಿಕೆಟ್ ನಮಗೆ ಕೊಡಬೇಕು ಅಂತ ಹೇಳಿ ದುಂಬಾಲು ಬೀಳುವಂತಹ ಕೆಲಸ ಕೂಡ ಆಗಿದೆ. ಈಗ ಸದ್ಯಕ್ಕೆ ತಿಗಳ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಬೇಡಿಕೆ ಹೆಚ್ಚಾಗಿದೆ. PR ರಮೇಶ್ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ತಿಗಳ ಸಮುದಾಯದ ಶ್ರೀಗಳ ನೇತೃತ್ವದಲ್ಲಿ ಇವರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಟಿಕೆಟ್ಗಾಗಿ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಮತ್ತು ತಿಗಳ ಸಮುದಾಯದ ಶ್ರೀಗಳು ಇವರ ನೇತೃತ್ವದಲ್ಲಿ PR ರಮೇಶ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯನೇ ಆಗಿದೆ. ಹಾಗಾಗಿ ನಾವಿವತ್ತು ಸಾಹೇಬರನ್ನ ನಾವು ಬಹಳಷ್ಟು ವಿನಮ್ರಪೂರ್ವಕವಾಗಿ ಅವರಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ನಮ್ಮ PR ರಮೇಶ್ ಅವರಿಗೆ ಮತ್ತೊಂದು ಅವಕಾಶ ಕೊಡಬೇಕು, ವಿಧಾನ ಪರಿಷತ್ಗೆ ಮತ್ತೊಂದು ಅವಕಾಶ ಕೊಡಬೇಕು. ಈ ರಾಜಕೀಯ ಒಂದು ನಾಯಕತ್ವವಿಲ್ಲದಂಥ ಹೀನಾಯವಾಗಿರ್ತಕ್ಕಂಥ ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕು. 25 ಲಕ್ಷ ಜನರ ಒಂದು ಗೋಳಿನ ಕತೆ, ಅವರ ಎಲ್ಲ ಕಷ್ಟ ನಷ್ಟ ವ್ಯಥೆಗಳೆಲ್ಲ ಸರ್ಕಾರಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಒಬ್ಬ ಧೀಮಂತ ಪ್ರತಿನಿಧಿ PR ರಮೇಶ್ ಅಂತಂದರೆ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು. ಅವರು ಡಿಬೇಟನ್ನು ಮಾಡೋದಾಗಲಿ, ಆಮೇಲೆ ಪರಿಷತ್ತಿನಲ್ಲಿ ಅವರ ಪ್ರಶ್ನೋತ್ತರ ಆಗಲಿ, ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿ ವಿಧಾನ ಪರಿಷತ್ತಿಗೆ ಒಂದು ಶಕ್ತಿಯನ್ನು ತುಂಬಿದಂಥ ಧೀಮಂತ ನಾಯಕ ನಮ್ಮ PR ರಮೇಶ್ ಅವರು. ನಾವ್ಯಾವರೋ ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಮುಂದಿಟ್ಕೊಂಡು ಬಂದಿಲ್ಲ. ಹಿ ಈಸ್ ಎ ವೆರಿ ಕೇಪಬಲ್ ಕ್ಯಾಂಡಿಡೇಟ್ ಇನ್ ಅವರ್ ಕಮ್ಯುನಿಟಿ. ಅಂಥ ಒಬ್ಬ ಧೀಮಂತ ವ್ಯಕ್ತಿಯನ್ನು ನಾವಿವತ್ತು ಮುಂದಿಟ್ಟು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಬಸವರಾಜ್, ಟಿಕೆಟ್ಗಾಗಿ ಸಮುದಾಯವಾರು ಸಂಘರ್ಷ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಸಿಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಕಾಂಗ್ರೆಸ್ನ ನಾಯಕರು, ಹೈಕಮಾಂಡ್ ಯಾವ ರೀತಿ ನೋಡ್ತಾ ಇದೆ ಎಲೆಕ್ಷನ್ ಅನ್ನ, ಈ ರೀತಿಯ ಲಾಬಿಗಳನ್ನು? ಖಂಡಿತ ಶ್ರೀಪಾದ್, ಈ ಒಂದು ಪರಿಷತ್ ಚುನಾವಣೆ ಏನಿದೆಯಲ್ಲ, ಇದು ಸಣ್ಣ ಪುಟ್ಟ ಸಮುದಾಯಗಳಿಗೆ ವರದಾನ ಆಗ್ತಕ್ಕಂಥ ಚುನಾವಣೆ. ಯಾಕಂದರೆ ಕೆಲವೊಂದಿಷ್ಟು ಸಮುದಾಯಗಳಿದ್ದಾವೆ, 5 ಲಕ್ಷ 8 ಲಕ್ಷ, ರಾಜ್ಯದಲ್ಲಿ 10 ಲಕ್ಷ ಇರ್ತಕ್ಕಂಥ ಸಮುದಾಯಗಳಿದ್ದಾವೆ. ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಗದೇ ಇರತಕ್ಕಂಥ ಒಂದಷ್ಟು ಸಮುದಾಯಗಳು, ಒಂದೊಂದಷ್ಟು ಕ್ಷೇತ್ರಗಳಲ್ಲಿ 20,000 30,000 ಇರ್ತಕ್ಕಂಥ ಸಮುದಾಯಗಳು. ಹಾಗಾಗಿ ಅವು ಒಂದು ಪಕ್ಷದ ಪರವಾಗಿ ನಿಂತಿರ್ತಕ್ಕಂಥ ಸಮುದಾಯ ಇದ್ದಾವೆ. ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಸಮುದಾಯಗಳನ್ನು ಸಂಘಟನೆ ಮಾಡಿತ್ತು. ಹಾಗಾಗಿ ಆ ಸಮುದಾಯದ ಪ್ರತಿನಿಧಿಸುವಂಥ ರಾಜಕೀಯ ಪ್ರತಿನಿಧಿಗಳಿಗೆ ಒಂದಷ್ಟು ಅವಕಾಶವನ್ನು ಕೊಡಬೇಕನ್ನುವಂಥ ಒಂದಷ್ಟು ಅಭಿಲಾಷೆ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ತಿಗಳ ಸಮುದಾಯ ಇರಬಹುದು, ಸವಿತಾ ಸಮುದಾಯ ಇರಬಹುದು, ಉಪ್ಪಾರ ಸಮುದಾಯ ಇರಬಹುದು, ಇಂಥ ಸಿಕ್ಕಪಟ್ಟ ಸಮುದಾಯಗಳೇನಿದ್ದಾವೆ ಈ ಸಮುದಾಯಕ್ಕೆ ಒಂದಷ್ಟು ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ತಿಗಳದ ಸಮುದಾಯದಿಂದ ಕೂಡ ಒಂದು ಬೇಡಿಕೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕಳೆದ ಪರಿಷತ್ ಚುನಾವಣೆಯಲ್ಲಿ ಅವಕಾಶ ಕೊಡೋಕೆ ಆಗಿರಲಿಲ್ಲ. PR ರಮೇಶ್ ಅವರ ಅವಧಿ ಕಳೆದ ಬಾರಿ ಮುಗಿದಿತ್ತು. ಈ 1 ವರ್ಷದಿಂದ ಅವರು ಖಾಲಿ ಇದ್ದಾರೆ. ಅವರಿಗೆ ಮತ್ತೆ ಈ ಬಾರಿ ಪರಿಷತ್ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆ ತಿಗಳ ಸಮುದಾಯದಿಂದ ಬರ್ತಾ ಇದೆ. ಇನ್ನುಳಿದಂಥ ಸಮುದಾಯದಿಂದ ಕೂಡ ತೀವ್ರವಾದಂಥ ಒತ್ತಡ ಬರ್ತಾ ಇದೆ. ಈಗಾಗಲೇ ಇರತಕ್ಕಂಥ 7 ಸ್ಥಾನಗಳಿಗೆ 70ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವವಾಗ್ತಾ ಇದ್ದಾರೆ. ಯಾರಿಗೆ ಕೊಡಬೇಕನ್ನುವಂಥ ಗೊಂದಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನ ನಾಯಕರು ಕೂಡ ಈ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಯಾವ ಸಮುದಾಯಕ್ಕೆ ನಾವು ಅವಕಾಶ ಕೊಟ್ಟರೆ ಮುಂದೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಇದೇ 28 ಅಥವಾ 29ಕ್ಕೆ ದೆಹಲಿಗೆ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ತೆರಳಿ ಖರ್ಗೆ ಅವರ ಜೊತೆ ಮತ್ತು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿ ಈ ಒಂದು 7 ಸ್ಥಾನಗಳಿಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕನ್ನುವಂಥದ್ದನ್ನು ಫೈನಲ್ ಮಾಡ್ಕೊಂಬರೋರು ಇದ್ದಾರೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೈಪೋಟಿ ಈಗ ಏರ್ಪಡ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.